ಬಹು ನಿರೀಕ್ಷಿತ ಕಾಂತಾರ 1 ಸಿನಿಮಾಗೆ ಸಾಲು ಸಾಲು ಆಘಾತ ಎದುರಾಗ್ತಾ ಇದೆ. ಹಾಗಾದ್ರೆ ಮತ್ತೆ ಏನಾಯ್ತು ಅಂತದ್ದು ಸಂಕಷ್ಟ ಅಂತ ನೋಡ್ತಾ ಹೋದ್ರೆ ಬಹು ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ ಈ ಕಾಂತಾರ 1 ಸಿನಿಮಾ ಮೇಲೆ. ಆದ್ರೆ ಈ ಸಿನಿಮಾಗೆ ಸಾಲು ಸಾಲು ಆಘಾತ ಆಗ್ತಾ ಇದೆ. ದೈವ ನುಡಿದಂತೆ ಕಾಂತಾರ 1 ಸೆಟ್ ನಲ್ಲಿ ಮತ್ತೊಂದು ಅನಾಹುತ ಆಗಿದೆ. ಸಿನಿಮಾ ಶೂಟಿಂಗ್ ಸೆಟ್ ನಲ್ಲಿ ಮಹಾ ದುರಂತ ಜಸ್ಟ್ ಮಿಸ್ ಆಗಿದೆ. ಮಾಸ್ತಿಕಟ್ಟೆ ಮಾಣಿ ಡ್ಯಾಂನಲ್ಲಿ ಶೂಟಿಂಗ್ ದೋಣಿ ಮುಗುಚಿ ಬಿದ್ದಿದೆ. ಜಲಾಶಯದಲ್ಲಿ ಶೂಟಿಂಗ್ ವೇಳೆ ಏಕಾಏಕಿ ದೋಣಿ ಮುಗುಚಿ ಬಿದ್ದಿದೆ. ನಟ ರಿಷಬ್ ಶೆಟ್ಟಿ ಸೇರಿದಂತೆ 30 ಮಂದಿ ಜಸ್ಟ್ ಮಿಸ್ ನಲ್ಲಿ ಪಾರಾಗಿದ್ದಾರೆ. ಇನ್ನು ಬಹು ನಿರೀಕ್ಷಿತ ಕಾಂತಾರ 1 ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನ ಈ ಸಿನಿಮಾ ಮೇಲೆ ನಮ್ಮ ಕನ್ನಡಿಗರು ಇಟ್ಕೊಂಡಿದ್ದಾರೆ. ಆದರೆ ಈ ಸಿನಿಮಾಗೆ ಸಾಲು ಸಾಲು ಆಘಾತ ಎದುರಾಗ್ತಾ ಇದೆ. ಇನ್ನು ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಹಾಗಾಗಿ ದೈವದ ಮೊರೆಯನ್ನು ಕೂಡ ರಿಷಬ್ ಶೆಟ್ಟಿ ಅವರು ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ದೈವ ನುಡಿದಿತ್ತು, ನಿನ್ನ ಸಿನಿಮಾಗೆ ಕೆಲವೊಂದಿಷ್ಟು ತೊಂದರೆಗಳಾಗುತ್ತೆ, ನೀನು ಹುಷಾರಾಗಿರು, ಏನೆಲ್ಲ ಬೇಕು ಆ ರೀತಿಯಾಗಿ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡುವಂಥ ದೈವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ನಿನ್ನ ಸುತ್ತಮುತ್ತ ಯಾರಿದ್ದಾರೆ ಅವರಿಂದಲೇ ನಿನ್ನ ಸಿನಿಮಾಗೆ ತೊಂದರೆ ಆಗುತ್ತೆ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇದರ ಜೊತೆಗೆ ಅಭಯವನ್ನು ಕೂಡ ನೀಡಿತ್ತು. ಇನ್ನು ಸಂಕಷ್ಟ ಸಾಕಷ್ಟು ಒಂದಾದ ಮೇಲೆ ಸಾವು ನೋವುಗಳು ಸಂಭವಿಸ್ತಾ ಇದೆ. ಅಷ್ಟೇ ಅಲ್ಲ, ನಿನ್ನ ಸಿನಿಮಾವನ್ನು 150 ದಿನದ ಒಳಗಡೆ ನಿನ್ನ ಸಿನಿಮಾವನ್ನ ಮುಗಿಸ್ಕೋಬೇಕಾಗತ್ತೆ ಅಂತ ಈ ಮೊದಲೇ ದೈವ ಎಚ್ಚರಿಕೆನ ಕೊಟ್ಟಿತ್ತು. ಆದರೂ ಕೂಡ ಕೇವಲ 36 ದಿನಗಳಲ್ಲಿ ಸಿನಿಮಾ ಶೂಟಿಂಗ್ 36 ದಿನಗಳಲ್ಲಿಯೇ ಕಾಂತಾರ ಸೆಟ್ನಲ್ಲಿ 3 ಸಾವಾಗಿದೆ. ಈಗ ಮತ್ತೊಂದು ಅವಘಡ ಸಂಭವಿಸಿದೆ, ಜಸ್ಟ್ ಮಿಸ್ ಆಗಿದೆ. ಮಾಸ್ತಿಕಟ್ಟೆ ಮಾಣಿ ಡ್ಯಾಮ್ನಲ್ಲಿ ಶೂಟಿಂಗ್ಗೆ ಅಂತ ಬಳಕೆ ಮಾಡಿಕೊಂಡಿದ್ದ ದೋಣಿ ಮಗಚಿ ಬಿದ್ದಿದೆ. ಸದ್ಯಕ್ಕೆ ಅಂಥ ಭಾರೀ ದುರಂತ ಏನು ಸಂಭವಿಸಿಲ್ಲ, ಜಸ್ಟ್ ಮಿಸ್ ಆಗಿದ್ದಾರೆ. ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಹಾಗಾಗಿ ದೈವ ನುಡಿದಂತೆ ಆಗ್ತಾ ಇದೆ. ಹಾಗಾಗಿ ಏನು ಮಾಡ್ತಾರೆ ರಿಷಬ್ ಶೆಟ್ಟಿ ಅವರು, ಮುಂದಿನ ನಡೆಯೇನು, ಮತ್ತೆ ದೈವದ ಮೊರೆ ಹೋಗ್ತಾರೆ ಅನ್ನೋದ ಕಾದು ನೋಡಬೇಕಾಗುತ್ತೆ. ದೈವ ಎಚ್ಚರಿಕೆಯನ್ನು ಕೊಟ್ಟಿದ್ರೂ ಕೂಡ, ಅಭಯವನ್ನು ಕೊಟ್ಟಿದ್ರೂ ಕೂಡ ಒಂದಾದ ಮೇಲೊಂದು ಅಪಘಾತಗಳಾಗ್ತಾ ಇದೆ. ಸಂಕಷ್ಟದ ಮೇಲೆ ಸಂಕಷ್ಟ ಆಗ್ತಾ ಇದೆ. ರಾಕೇಶ್ ಪೂಜಾರಿ, ವಿಜು, ವಿಕೆ ನಿಧನದ ಬೆನ್ನಲ್ಲೇ ಮತ್ತೊಂದು ಅವಘಡ. ಕೂದಳೆಲೆ ಅಂತರದಲ್ಲಿ ರಿಷಬ್ ಶೆಟ್ಟಿ ಮತ್ತೆ ಕಲಾವಿದರು ಪಾರಾಗಿದ್ದಾರೆ. ಈಜಿ ದಡವನ್ನ ಸೇರಿದ್ದಾರೆ. ಕ್ಯಾಮ್ರಾಮನ್, ತಂತ್ರಜ್ಞರು, ಕಲಾವಿದರು. ಕ್ಯಾಮ್ರಾ ಸೇರಿದಂತೆ ಬೋಟ್ನಲ್ಲಿದ್ದ ಪ್ರಾಪರ್ಟೀಸ್ ನೀರು ಪಾಲಾಗಿದೆ. ಲಕ್ಷ ಲಕ್ಷ ಇನ್ವೆಸ್ಟ್ ಅನ್ನ ಮಾಡಿದ್ರು. ಕೊನೆಯ ಹಂತದ ಶೂಟಿಂಗ್ ಶುರು ಮಾಡಿರೋ ಚಿತ್ರತಂಡ 15 ದಿನಗಳ ಕಾಲ ಕೊನೆಯ ಹಂತದ ಶೂಟಿಂಗ್ ಅನ್ನ ಮಾಡಲು ಯೋಜನೆಯನ್ನ ರೂಪಿಸ್ಕೊಂಡಿದ್ರು, ಪ್ಲಾನಿಂಗ್ ಮಾಡ್ಕೊಂಡಿದ್ರು. 15 ದಿನಗಳಲ್ಲಿ ಕೊನೆಯ ಹಂತದ ಶೂಟಿಂಗ್ ಪಾರ್ಟ್ ಏನಿದೆ ಅದನ್ನ ಮುಗಿಸ್ಕೊಳ್ಳೋಣ ಅಂತ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು. ಪರಮಾತ್ಮ ಚಿತ್ರದ ತೆಪ್ಪದ ಶೂಟಿಂಗ್ ನಡೆದಿತ್ತಲ್ಲ, ಅದೇ ಜಾಗದಲ್ಲಿ ಚಿತ್ರೀಕರಣಕ್ಕೆ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು. ಅಪಾಯದ ಜಾಗದಲ್ಲಿ ಚಿತ್ರೀಕರಣ ಮಾಡುವಾಗ ತೆಪ್ಪ ಮಗುಚಿ ಬಿದ್ದಿದೆ. ಇನ್ನು ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದಂತಹ ಕಲಾವಿದರು ರಾಕೇಶ್ ಪೂಜಾರಿ ಆಗಿರಬಹುದು, ವಿಜು, ವಿಕೆ ನಿಧನವನ್ನ ಅಪ್ಪಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಅವಘಡ ಸಂಭವಿಸಿರುವಂಥದ್ದು. ಇನ್ನು ರಿಷಬ್ ಶೆಟ್ಟಿ ಮತ್ತೆ ಕಲಾವಿದರು ಕೂದಳಲೆ ಅಂತರದಲ್ಲಿ ಪಾರಾಗಿದ್ದಾರೆ. ಕ್ಯಾಮರಾಮನ್ ಆಗಿರಬಹುದು, ತಂತ್ರಜ್ಞರು ಎಲ್ಲರೂ ಕೂಡ ಅಕ್ಕಪಕ್ಕ ತೆಪ್ಪದಲ್ಲೇ ಇರ್ತಾರೆ. ಇನ್ನು ಅವರು ಕೂಡ ಈಜಿ ದಡವನ್ನು ಸೇರಿದ್ದಾರೆ. ಕ್ಯಾಮ್ರಾ ಸೇರಿದಂತೆ ಬೋಟ್ನಲ್ಲಿ ಕೆಲವೊಂದಿಷ್ಟು ಪ್ರಾಪರ್ಟೀಸ್ ಅಂದರೆ ಸಿನಿಮಾಗೆ ಬೇಕಾದಂತಹ, ಅಂದರೆ ಶೂಟಿಂಗಿಗೆ ಏನು ಬೇಕು ಆ ದೋಣಿಯಲ್ಲಿ ಮಾಡುವಂತಹ ಸೀನ್ ಏನಿದೆ, ಸುತ್ತಮುತ್ತ ನೀರಿದೆ. ಹಾಗಾಗಿ ಕೆಲವೊಂದಿಷ್ಟು ಪ್ರಾಪರ್ಟೀಸ್ನ ದೋಣಿಯಲ್ಲಿ ಇಟ್ಕೊಂಡಿರ್ತಾರೆ. ಆ ಪ್ರಾಪರ್ಟೀಸ್ ಕೂಡ ನೀರಿನಲ್ಲಿ ಬಿದ್ದು ಹಾಳಾಗಿದೆ. ಲಕ್ಷ ಲಕ್ಷ ಪ್ರಾಪರ್ಟೀಸ್ಗೆ ಇನ್ವೆಸ್ಟ್ ಮಾಡಿರ್ತಾರೆ. ಆದರೆ ಸದ್ಯಕ್ಕೆ ಅವರ ಪ್ರಾಣ ಉಳಿತಲ್ಲ ಅಂತ ಖುಷಿ ಪಡಬೇಕಾಗಿದೆ ಅಷ್ಟೇ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಿಕಾ. ಈ ಚಿತ್ರಕ್ಕೆ ಅಂದರೆ ಕಾಂತಾರ 1 ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸಿರುವಂತಹ ಚಿತ್ರ, ಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಈಗ ರಿಷಬ್ ಶೆಟ್ಟಿ ಏನು ಮಾಡ್ತಾರೆ, ಮತ್ತೆ ದೈವದ ಮೊರೆ ಹೋಗ್ತಾರಾ, ಹೇಗೆ ಅಂತ? ಸಾಹಿತ್ಯ ಕಾಂತಾರ ಪ್ರೀಕ್ವೆಲ್ ಏನು ಸಿನಿಮಾ ಶೂಟಿಂಗ್ ಶುರುವಾದಾಗಿನಿಂದ ಒಂದಲ್ಲ ಒಂದು ಸಮಸ್ಯೆ ಆ ತಂಡಕ್ಕೆ ಎದುರಾಗ್ತಾನೆ ಇದೆ. ಪದೇ ಪದೇ ತೊಂದರೆಗಳು ಆಗ್ತಾ ಇದೆ. ಸ್ಟಾರ್ಟಿಂಗ್ ಒಂದಿಷ್ಟು ಕಾಲ ಸೆಟ್ಗಳಿಗೆ ತೊಂದರೆ ಆಗ್ತಾ ಇರುವಂತದ್ದು, ಹೋಗ್ತಾ ಇದ್ದ ಬಸ್ಸು ಮಗುಚಿರುವಂತದ್ದು, ಇಂತಹ ಸಾಕಷ್ಟು ಇನ್ಸಿಡೆಂಟ್ಗಳು ನಡೆದಿತ್ತು. ಅದಾದ ನಂತರ ಸಿನಿಮಾದ ಕೊನೆಯ ಹಂತದ ಶೂಟಿಂಗ್ ಕೆಲವು ದಿನಗಳಿಂದ ನಡೀತಾ ಇದೆ. ಆ ಸಂದರ್ಭದಲ್ಲಿ ರಾಕೇಶ್ ಪೂಜಾರಿ ಆಗಿರ್ಬೋದು, ಇತ್ತೀಚೆಗೆ ವಿಜು, ವಿಕೆ ಅವರು ನಿಧನ ಹೊಂದಿದ್ರು. ಸೊ ಇದೆಲ್ಲೋ ಒಂದು ಕಡೆ ಕಾಂತಾರ ಟೀಮ್ಗೆ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದೆಯಾ, ದೊಡ್ಡ ಸಮಸ್ಯೆ ಎದುರಾಗ್ತಾ ಇದೆ, ಅದನ್ನ ಎದುರಿಸಿ ಅನ್ನುವಂತ ಒಂದು ಮುನ್ಸೂಚನೆಯನ್ನ ತಂಡಕ್ಕೆ ಕೊಡ್ತಾ ಇದೆಯೋ ಗೊತ್ತಿಲ್ಲ.
ಸೊ ಇದೆಲ್ಲದರ ನಡುವೆ ಶಿವಮೊಗ್ಗದಲ್ಲಿರುವಂತಹ ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ಒಂದು ಶೂಟಿಂಗ್ ಅನ್ನ 10 ದಿವಸದ ಸಿನಿಮಾದ ಕಾಂತಾರ ಪ್ರೀಕ್ವೆಲ್ ಸಿನಿಮಾದ ಕೊನೆಯ ದಿನದ 10 ದಿನದ ಶೂಟಿಂಗ್ ಅನ್ನ ಅಲ್ಲಿ ನಡೆಸಲಾಗ್ತಾ ಇದೆ. ಅದಕ್ಕಾಗಿ ಎಲ್ಲಾ ತರದ ಸೆಟ್ಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಇನ್ನು ಕಾಂತಾರ ಪ್ರೀಕ್ವೆಲ್ 1 ಸಿನಿಮಾದ ಶೂಟಿಂಗ್ ಏನೀಗ 10 ದಿನದ ಕೊನೆಯ ಶೂಟಿಂಗ್ ನಡೀತಾ ಇದೆಯೋ ಅದು ಜಲಾಶಯದ ಪಕ್ಕದಲ್ಲಿ ನಡ್ತಾ ಇರೋದ್ರಿಂದ ಅಲ್ಲಿ ದೊಡ್ಡ ಮಟ್ಟದ ಸೆಟ್ ಅನ್ನ ಹಾಕಲಾಗಿದೆ ಅನ್ನುವಂಥದ್ದು ಮೂಲಗಳ ಮಾಹಿತಿ. ಇನ್ನೊಂದು ಕಡೆ ಹೇಳೋದಾದ್ರೆ ಅರಣ್ಯ ಪ್ರದೇಶಕ್ಕೆ ಸೇರಿದಂತಹ ಒಂದು ಸ್ಥಳವಾಗಿರೋದ್ರಿಂದ ರಾತ್ರಿ ಸಮಯದಲ್ಲಿ ಯಾಕೆ ಅಲ್ಲಿ ಶೂಟಿಂಗ್ ನಡೆಸಲಾಗ್ತಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಸದ್ಯಕ್ಕೆ ಅವರು ಆ ಒಂದು ಮಾಣಿ ಜಲಾಶಯಕ್ಕೆ ಇಳಿದು ಶೂಟಿಂಗ್ ನಡೆಸಬೇಕಾದಂತ ಸಂದರ್ಭದಲ್ಲಿ ತೆಪ್ಪ ಮಗುಚಿ ಬಿದ್ದ ಪರಿಣಾಮವಾಗಿ 30 ಜನರು ಕೂಡ ನೀರಿಗೆ ಬಿದ್ದಿದ್ದಾರೆ. ತಕ್ಷಣ ಈಜಿಕೊಂಡು ದಡ ಸೇರಿದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ಇನ್ನು ಆ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಕೂಡ ಬಂದಿದೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬಂದಿರುವಂತದ್ದು. ಇನ್ನು ಯಾರಿಗೂ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಈ ತೆಪ್ಪದ ಶೂಟಿಂಗ್ ಏನ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಕೂಡ ಭಾಗಿಯಾಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ರಿಷಬ್ ಶೆಟ್ಟಿಗೆ ಕೂಡ ಯಾವುದೇ ರೀತಿಯ ತೊಂದರೆಗಳಾಗಿಲ್ಲ ಅನ್ನುವಂಥದ್ದು ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ. ಎಲ್ಲೋ ಒಂದು ಕಡೆ ಇದು ಯಾಕಂದ್ರೆ ಕೊನೆಯ ಹಂತದ ಶೂಟಿಂಗ್ ನಡೀತಾ ಇರೋದ್ರಿಂದ ದೊಡ್ಡ ಮಟ್ಟಗಿನ ಒಂದು ಮುನ್ಸೂಚನೆಯನ್ನ ದೈವ ಕೊಡ್ತಾ ಇದೆಯಾ, ಆ ಕಾರಣಕ್ಕಾಗಿ ತೆಪ್ಪ ಮಗುಚಿದ್ಯಾ, 30 ಜನ ನೀರಿಗೆ ಏಕಾಏಕಿ ಬೀಳ್ತಾರೆ. ಇನ್ನು ಯಾಕಂದ್ರೆ ಆ ಒಂದು ಜಲಾಶಯ ತುಂಬಾ ಡೇಂಜರಸ್ ಪ್ಲೇಸ್, ಅಲ್ಲಿ ಯಾಕೆ ಇವರು ಶೂಟಿಂಗ್ ನಡೆಸ್ತಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ತೆಪ್ಪ ಸ್ಟಾರ್ಟ್ ಮಾಡಿರೋದ್ರಿಂದ ಅಲ್ಲಿ ಈಸಿಯಾಗಿ ಅವರು ಈಜಿ ದಡ ಸೇರಿದ್ರು. ಒಂದು ವೇಳೆ ಮುಂದಕ್ಕೆ ಹೋಗಿ ಒಂದ್ ಸ್ವಲ್ಪ ಮುಂದುಗಡೆ ಇನ್ನೂ ಹೋಗಿ ಶೂಟಿಂಗ್ ನಡೆಸ್ತಾ ಇದ್ರೆ ನಿಜವಾಗ್ಲೂ ದೊಡ್ಡ ಮಟ್ಟದ ಅನಾಹುತವೇ ಅಲ್ಲಿ ಸಂಭವಿಸುತ್ತೆ. ಯಾಕಂದ್ರೆ ಅದು ಇನ್ನಷ್ಟು ಡೀಪ್ ಇದೆ ಅನ್ನುವಂಥದ್ದು ಅಲ್ಲಿರುವವರು ಒಂದಿಷ್ಟು ಜನ ಕೊಟ್ಟಿರುವಂತಹ ಮಾಹಿತಿ. ಒಟ್ಟಾರೆಯಾಗಿ ಕಾಂತಾರ 1 ಸಿನಿಮಾ ಶುರುವಾದಾಗಿಂದ ಒಂದಲ್ಲ ಒಂದು ತೊಂದರೆಗಳು ಇಡೀ ಸಿನಿಮಾ ತಂಡಕ್ಕೆ ಎದುರಾಗ್ತಾ ಇದೆ. 3 ಸಾವು ಈಗಾಗಲೇ ಅಲ್ಲಿ ಸಂಭವಿಸಿದೆ. ಈಗಾಗಲೇ 30 ಜನ ನೀರಿಗೆ ಬಿದ್ದಿರುವಂತದ್ದು, ಯಾವುದೋ ರೀತಿಯಲ್ಲಿ ಬಚಾವಾಗಿ ಹೊರಗಡೆ ಬಂದಿದ್ದಾರೆ. ಒಂದು ವೇಳೆ ಅವರು ಬಚಾವಾಗದೇ ಇದ್ದಿದ್ರೆ ದೊಡ್ಡ ಮಟ್ಟಿಗಿನ ಅನಾಹುತವೇ ಸಂಭವಿಸ್ತಾ ಇತ್ತು. ಕೂದಲೆಲೆಯ ಅಂತರದಲ್ಲಿ ಅವರು ಪಾರಾಗಿರುವಂತದ್ದು. ಇದೆಲ್ಲೋ ಒಂದು ಕಡೆ ದೈವವೇ ಇವರಿಗೆ ಮುನ್ಸೂಚನೆ ಕೊಡ್ತಿದ್ಯಾ, ಇನ್ನೂ ಕೂಡ ಚಿತ್ರತಂಡ ಎಚ್ಚೆತ್ಕೊಳ್ತಾ ಇಲ್ವಾ ಗೊತ್ತಿಲ್ಲ. ಮುಂದೆ ರಿಷಬ್ ಶೆಟ್ಟಿ ಅಥವಾ ಚಿತ್ರತಂಡ ನೇರವಾಗಿ ದೈವದ ಕಡೆ ಹೋಗ್ತಾರಾ, ನುಡಿಯನ್ನ ಕೇಳ್ತಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಉಳಿಯುತ್ತೆ. ಇನ್ನು ಕಾಂತಾರ ಶೂಟಿಂಗ್ ಕಂಪ್ಲೀಟ್ ಆಗಕ್ಕೆ ಕೇವಲ 10 ದಿನದ ಶೂಟಿಂಗ್ ಮಾತ್ರ ಬಾಕಿ ಇರೋದು. ಆ ಶೂಟಿಂಗ್ ಅಲ್ಲಿ ಇಡೀ ಚಿತ್ರತಂಡ ಭಾಗಿಯಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಿಕಾ ನಿಮ್ಮೆಲ್ಲ ಮಾಹಿತಿಗಾಗಿ.